ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮನೆ ಮಗ ರಮೇಶ್. ವೆಲ್ಕಮ್ ಟು ರಾಶ್ಮಿ ಚಾನಲ್. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮ್ಮೂರ ಗೌಡ್ರು ಭಾಗ 1 ಸಂಚಿಕೆ 5. ಮಾದ ಊಟ ಮಾಡ್ತಿದ್ದ. ಅಷ್ಟರಲ್ಲಿ ಗೌಡ್ರು ಮುಂದಿನ ಬಾಗಿಲಿಂದ ಬರುತ್ತಿದ್ದರು. ತಾಯವ್ವ ಮಾತನಾಡ್ತಿರೋದನ್ನು ಕಂಡು ಯಾರೋ ನೆಂಟರು ಬಂದಿರಬೇಕು ಅಂತ ತಿಳಿದು ತಮ್ಮ ಮಗ ಕುಮಾರನನ್ನು ಕರೆದು, ಲೇ ಮಗ ಕುಮಾರ, ಹೋಗಿ 2 kg ಕೋಳಿ ತಗೊಂಬರಲ್ಲ ಅಂತ ಮಗನ ಕಳಿಸಿಯೇ ಬಿಟ್ಟರು. ಅದಕ್ಕೆ ಕುಮಾರ, ಸರಿ ಅಪ್ಪಾಜಿ, ನಾನು ಇವಾಗಲೇ ಹೋಗಿ ಬರ್ತೀನಿ ಅಂತೇಳಿ ಓಡ್ತಾನೆ. ಓಡೋಕ್ಕೆ ಮುನ್ನ ಬೇಗ ಹೋಗಿ ಬಾರ್ಲ, ಹಾಗೆ ಮುದ್ದಿನ ಹತ್ರ 1,000 ಕಾಯಿನ ದುಡ್ಡು ತೊಗೊಂಡು ಬಾ, ಆಯಿತಾ? ಅದಕ್ಕೆ ಕುಮಾರ, ಸರಿ ಅಪ್ಪಾಜಿ ಅಂತಾನೆ. ಪಾಪ ಗೌಡ್ರು ಖುಷಿಯಿಂದ ಯಾರೋ ನೆಂಟರು ಬಂದಿದ್ದಾರೆ ಎಂದು ತಿಳಿದು ಮಾತನಾಡಿಸಲು ಅವಸರವಾಗಿ ಬಂದು ನೋಡಿದ್ರು. ಮೂಲೆಯಲ್ಲಿ ಮಾದ ಊಟ ಮಾಡ್ತಿದ್ದನ್ನು ಕಂಡು ಕೋಪದಿಂದ, ಲೇ ಮಾದ, ಎದ್ದೇಳ ಮೇಲೆ, ಬಡ್ಡೆತ್ತದೆ. ನನ್ನ ಮನೆಗೆ ಬರುವಷ್ಟು ಸೊಕ್ಕ ನಿನಗೆ, ತಿರ್ಬೋಕಿ, ಹೋಗ್ಲ ಆಚೆಗೆ ನಾಯಿ. ಅದಕ್ಕೆ ಮಾದ, ಸರಿ ಬುದ್ಧಿ, ತಾಯವನ ವಿಷಯ ತೆಗೆಯದೆ ಕ್ಷಮಿಸಿ ಎಂದು ಹೊರಟೇ ಬಿಟ್ಟ. ಇತ್ತ ತಾಯವ ಅನ್ನ ಬಡಿಸಲು ಬಂದರೆ ಅವ ಹೊರಗಡೆ ಕುಳಿತು ಊಟ ಮಾಡ್ತಿದ್ದ. ಅದಕ್ಕೆ ತಾಯವ ಹೇಳ್ತಾಳೆ, ಏನೋ ಮಾದ, ಅಲ್ಲೇ ಕುಳಿತಿದ್ರೆ ನೆಲ ಸವಿತಿತ್ತ ಏನೋ? ಗೌಡ್ರು ಅದಕ್ಕೆ, ತಾಯಿ ಆಗಲ್ಲ, ಆ ಬಡ್ಡೆ ಐಕ್ಳಿಗೆ ಸದರ ಕೊಟ್ಟು ತಲೆ ಮೇಲೆ ಕೂರಿಸ್ಕೋಬೇಡ ನೀನು. ನಾಯಿ ಎಲ್ಲಿರಬೇಕೋ ಅಲ್ಲಿರಬೇಕು. ಚಪ್ಪಲಿ ಎಷ್ಟೇ ಚೆನ್ನಾಗಿದ್ರು ಅದು ಮೂಲೆಯಲ್ಲೇ ಬಿದ್ದಿರಬೇಕು, ಗೊತ್ತಾಯ್ತಲ್ವಾ? ತಾಯವ ಅದಕ್ಕೆ, ಸರಿ ದಾರಿ ಬಿಡಿ ಅಂತ ಕೋಣೆಗೆ ಹೊರಟೋಗ್ತಾಳೆ. ಗೌಡ್ರು ಗತ್ತಿನಿಂದ, ಏನ್ಲ ಮಾದ, ಸಾರ್ದೇನ್ಲ? ಪಾಪ ಮಾದ ಊಟ ಮಾಡೋದನ್ನು ಬಿಟ್ಟು ಎದ್ದು ಕೈ ಕಟ್ಟಿ, ಹೌದು ಗೌಡ್ರೆ, ಸಾರಿದ್ದೀನಿ, ಇನ್ನು 1 ಕೇರಿ ಬಾಕಿ ಇದೆ. ಅದಕ್ಕೆ ಹೇಳೋದು, ನಾನು ನಿನಗೇನಕ್ಕೆ ಬೈಯೋದೇಳು? ಒಲೆಯ ಬಲ್ನೆ ತಲವಾರ್ ತಿಟ್ನ, ಯಾವುದರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀರಾ ನೀವು? ಅದಕ್ಕೆ ಮಾದ ಹೇಳ್ತಾನೆ, ಇಲ್ಲ ಬುದ್ಧಿ, ಅವ್ವಾರು ಊಟ ಮಾಡಿ ಹೋಗು ಅಂದರು. ಅದಕ್ಕೆ ಸರಿ ತಿಂದೋಗು, ಇನ್ನೇನು ಬಿಟ್ಟು ಊಟ ಎಂಡ ಸಿಕ್ಕಿದ್ರೆ ಇನ್ನೇನು ಮಾಡ್ತೀರಾ ನೀವು? ಮಾದ ಅದಕ್ಕೆ, ಒಡೆಯ ತಲೆ ಕೆರೆಯುತ್ತಾ, 100 ರೂಪಾಯಿ ಇದ್ರೆ ಬೇಕಿತ್ತು, ನಾಳೆ ನನ್ನ ಹೆಂಡ್ತಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಗೌಡ್ರು ಹೇಳ್ತಾನೆ, ಅವಳಿಗೇನಾಗಿದೆಯೋ, ಒಳ್ಳೆ ತುಂಡಿದ್ದಂಗಿದ್ದಾಳೆ. ತುಟಿ ಕಚ್ಕೊಂಡು ಹೇಳ್ತಾನೆ ಗೌಡ. ಮಾದದ, ಮಯ್ಯ ಬುದ್ಧಿ, ನಿಮ್ಮನ್ನು ಬಿಟ್ಟರೆ ಇನ್ಯಾರವ್ರೆ ನನಗೆ, ಬಿಟ್ಟು ತಿನ್ನೋದಲ್ಲದೆ ದುಡ್ಡು ಬೇರೆ, ಹೋಗಿ ಸಾಯಿ ಅಂತಾನೆ ಗೌಡು. ಮನೆಯಲ್ಲಿದ್ದ ಚೆಲುವಿ ಕೇಳಿಸ್ಕೊಂಡು ಮಾರನೆಯ ದಿವಸ ಕೆಂಚನನ್ನು ಕರೆದು 200 ರೂಪಾಯಿ ಕಳಿಸಿದ್ಲು. ಗೌಡ್ರು ಪಂಚಾಯಿತಿಯಲ್ಲಿ, ನೋಡ್ರಪ್ಪ, ಈ ವರ್ಷ ನಾವು ಎಲ್ಲರೂ ಸೇರಿ ನಮ್ಮ ಮಾರವನ್ನು ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ, ಏನಂತೀರಾ? ಜನರು, ಹೌದು ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. ತುಂಬ ಸಂತೋಷ, ಇವತ್ತೇ ವಿಗ್ರಹ ಮಾಡಿಸ್ಬಿಡೋಣ, ಏನಂತೀರಾ ಅಂತ ಗೌಡ್ರು ಕೇಳಿದಾಗ ಬ್ರಾಹ್ಮಣ ಅದಕ್ಕೆ, ನೋಡಿ ಗೌಡ್ರೆ, ಆ ವಿಷಯ ನನಗೆ ಬಿಡಿ, ನಾನು ಆಗಲೇ ಒಂದು ವಿಗ್ರಹನ ಮಾಡಿಡ್ಸಿದ್ದೀನಿ. ಗೌಡ್ರು ಅದಕ್ಕೆ, ಅದು ನೀನೇ ಇಟ್ಕೊಳ್ಳಿ ಐನೋರ, ನಮಗೆ ಬೇಡ, ಬೇರೆ ವಿಗ್ರಹನೇ ಬೇಕು ನಮಗೆ. ಬ್ರಾಹ್ಮಣ ಪಾಪ ಪೆಚ್ಚು ಮೋರೆ ಹಾಕ್ಕೊಂಡು ಸರಿ ಎಂದು ಕುಳಿತುಕೋತಾನೆ. ಗೌಡ್ರು ಅಷ್ಟರಲ್ಲಿ, ಸರಿಯಾಗಿದ್ರೆ ಎಲ್ಲರೂ ನಾಳೆ 1,000 ರೂಪಾಯಿ ಹಂಗೆ ಕುಟುಂಬದವರು ತಂದು ತಾಯಿ ಪದಕ್ಕೆ ನೀಡಬೇಕು ಅಂತ ಕೇಳ್ಕೊತೀನಿ. ಜನರು, ಸರಿ, ನಮಗೆಲ್ಲ ಒಪ್ಪಿಗೆ ಅಂಥೇಳಿ ಅಲ್ಲಿಂದ ಹೊರಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನಷ್ಟು ತಿಳ್ಕೊಳ್ಳೋಣ. ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಾಯ್ತಾ ಇರಿ. ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ನಿಮಗೂ ಇರಬೇಕಲ್ವಾ? ಕೇಳ್ತಾ ಇರಿ.